ಭಗವಂತ ತಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. 15 ವರ್ಷದಿಂದ ಬರ್ತಾ ಇದ್ದೀವಿ. 15 ವರ್ಷಕ್ಕೆ ಮುಂಚೆ ಇದ್ದಿದ್ದು ರುಚಿ ಇವತ್ತಿಗೂ ಇದೆಯಾ? ಇನ್ನೂ ಚೆನ್ನಾಗಿದೆ ರುಚಿ. Oh, wonderful. First class. ಹೌದಾ? I think the best that I eat in Bangalore, I enjoy here. ಇದು ಹೋಟ್ಲು ತಿಂಡಿನೋ ಮನೆ ತಿಂಡಿನೋ? ಇದು ಮನೆ ತಿಂಡಿ ಥರನೇ ಇದೆ. ಚಟ್ನಿ, ಸಾಗು, ಶಾವಿಗೆ ಬಾತ್, ಕೇಸರಿ ಬಾತ್, ಸಾಂಬಾರು, ಪೊಂಗಲ್, ರೈಸ್ ಬಾತ್, ಉಪ್ಪಿಟ್ಟು, ಅಡಿಕೆ ತಟ್ಟೆ ಮೇಲೆ ತಟ್ಟೆ ಇಡ್ಲಿ, ಸಾಂಬಾರು ಡಿಪ್ ತೊಗೊಂಡಿದ್ದೀವಿ. ಎಲ್ಲ ಹೋಟ್ಲಲ್ಲೂ ನೀವು ಸಾಂಬಾರು ತಿಂದಿರ್ಬೋದು, ಆದರೆ ಇಲ್ಲಿಯ ಸಾಂಬಾರನ್ನ ನೀವು ತಿನ್ನಲೇಬೇಕು ಅನ್ನೋಕ್ಕೋಸ್ಕರ ಇವತ್ತು ಈ ವಿಡಿಯೋ ಮಾಡ್ತಿರೋವಂಥದ್ದು. ಏನಿಲ್ಲ, ಸಾಂಬಾರನ್ನ ಇಡ್ಲಿ ಮೇಲೆ ಹಿಂಗೆ ಹಾಕ್ಕೊಂಡು, ವಾವ್, ಇಡ್ಲಿ ಸೈಜ್ ನೋಡಿ ಯಾವ ಥರ ಇದೆ ಅಂತ. ಬಹುಶಃ ಒಂದು ತಟ್ಟೆ ಇಡ್ಲಿ ತಿಂದುಬಿಟ್ರೆ ಹೌಸ್ಫುಲ್ ಅಂತ ಅನ್ಸುತ್ತೆ, ಹೊಟ್ಟೆ ತುಂಬೋಗುತ್ತೆ. ನಾನು ಇಲ್ಲಿ ಒಂದು 15 ವರ್ಷದಿಂದ ಬಂದು ತಿಂತಾ ಇದ್ದೀನಿ ಕಣ್ರಿ. ಅವತ್ತಿದ್ದು ಏನು ರುಚಿ ಇದೆ ಅದೇ ರುಚಿನೇ ಇರುತ್ತೆ, ಅದಕ್ಕೆ ಇವತ್ತು ವೀಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಏನಿಲ್ಲ, ಇಡ್ಲಿ ನಿಂಗೆ ತೊಗೊಂಡು ಫುಲ್ ವೀಡಿಯೋ ನೋಡೋರಿಗೆ ನೀವೇ ನನ್ನ ಧೈರ್ಯ, ನೀವೇ ನನ್ನ ಶಕ್ತಿ, ನೀವೇ ನನ್ನ ಉತ್ಸಾಹ. ಕಮೆಂಟ್ ಮಾಡೋರು, ಲೈಕ್ ಮಾಡೋರು ನೀವೇ ನನ್ನ ಪ್ರೋತ್ಸಾಹ ಅಂತ ಹೇಳ್ತಾ, ಶೋಸ್ ಐ ಲವ್ ಯು ಅಂತ ನಿಮ್ಗೆ ಹೇಳ್ತಾ, ಬಿಸಿ ಬಿಸಿ ಇಡ್ಲಿನ ಹಿಂಗೆ ತೊಗೊಂಡು, ಇದು ಇಡ್ಲಿ ಅಲ್ಲ, ಹೂವು ಇದ್ದಂಗಿದೆ. ವಿಶೇಷ ಏನಪ್ಪ ಅಂದರೆ ಇವ್ರು ಮಾಡಿರುವಂಥ ಸಾಂಬಾರು ಇದೆಯಲ್ಲ, ಸಾಂಬಾರು ಯಥೇಚ್ಛವಾಗಿ ಬೇಳೆಯನ್ನು ಹಾಕಿ ಈರುಳ್ಳಿ, ಟೊಮೆಟೊ, ಲೈಟಾಗೆ ಶುಂಠಿ, ಲೈಟಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕಿ ರುಬ್ಬಿ ಮಾಡಿರುವಂಥ ಸಾಂಬಾರು. ಸಾಂಬಾರನ್ನ ಚೆನ್ನಾಗಿ ಕುದಿಸಿರೋದ್ರಿಂದ ಆ ಸಾಂಬಾರಿನ ಫ್ಲೇವರ್ ಇದೆಯಲ್ಲ,
ಅಲ್ಟಿಮೇಟ್ ಆಗಿರುತ್ತೆ. ಇಡ್ಲಿ ಜೊತೆ ಅಡಿಕೆ ತಟ್ಟೆ ಮೇಲಿರುವಂಥ ಈ ತಟ್ಟೆ ಇಡ್ಲಿ ಜೊತೆಗೆ ಈ ಸಾಂಬಾರು ತಿಂತಿದ್ರೆ ಇಡ್ಲಿ ಇಟ್ಟೂ ಅಷ್ಟೇ ಹುಳಿ ಇಲ್ಲ, ತುಂಬ ಫ್ರೆಶ್ ಆಗಿದೆ. ಬಹುಶಃ ಇದೊಂದು ಇಡ್ಲಿ ತಿಂದುಬಿಟ್ರೆ ಬೆಳಿಗ್ಗೆ ಒಂದು 7 ಗಂಟೆ 8 ಗಂಟೆಗೆ ಬಂದು ಮಧ್ಯಾಹ್ನ 1 ಗಂಟೆ ತನಕ ಹೊಟ್ಟೆ ಹಸಿಯಲ್ಲ ಅನ್ಬೋದು, ಅಷ್ಟು ಸೊಗಸಾಗಿದೆ. ಸಾಂಬಾರು ಜೊತೆಗೆ ತಟ್ಟೆ ಇಡ್ಲಿ ಅಮೋಘ, ಅಮೃತ, ಆರ್ಭಾಟ ಕಣ್ರಿ. ಇಲ್ಲ, ಮಸಾಲೆ ದೋಸೆ ಮೇಲೆ ಇಷ್ಟು ದಪ್ಪ ಬೆಣ್ಣೆ ಹಾಕಿದ್ರು. ಬೆಣ್ಣೆನ ದೋಸೆ ಮೇಲೆ ಹಿಂಗೆ ಚೆನ್ನಾಗಿ ಸೌರಿ ದೋಸೆನ ಹಿಂಗೆ ಹಾ ದೋಸೆ ಘಮ ಘಮ ಏನಂತೀರಾ, ದೋಸೆನ ಹಿಂಗೆ ತೊಗೊಂಡು ಚಟ್ನಿಲಿ ಹಿಂಗೆ ನೆಂಚ್ಕೊಂಡು ಆ ಚಟ್ನಿಗೂ ಬೆಣ್ಣೆ ಹಾಕಿರೋ ಗರಿಗರಿಯಾಗಿರುವಂಥ ದೋಸೆಗೂ ರುಚಿ ಏನಂತೀರಾ. ಏನಿಲ್ಲ, ಆಲೂಗಡ್ಡೆ ಪಲ್ಯ ಜೊತೆಗೆ ಮಸಾಲೆ ದೋಸೆ ತೊಗೊಂಡು ಚಟ್ನಿ ಜೊತೆಗೆ ತಿಂತಾರೆ. ಕರುಮ್ ಕುರುಮ್ ಕರುಮ್ ಕುರುಮ್ ಕರುಮ್ ಕುರುಮ್ ಅಂತ ಇದೆ. ಚಟ್ನಿಗೂ ಆ ಬೆಣ್ಣೆಗೂ ದೋಸೆಗೂ ಪಲ್ಯಕ್ಕೂ ಮಜವೋ ಮಜಾ. ಅಡಿಕೆ ತಟ್ಟೆ ಮೇಲೆ ತಟ್ಟೆ ಇಡ್ಲಿ ಸಾಂಬಾರು ಡಿಪ್ ತಿಂದಾಯ್ತು. ಈಗ ಶಾವಿಗೆ ಬಾತು. ಬೆಂಗಳೂರಲ್ಲಿ ನೀವು ಎಲ್ಲಿ ಬೇಕಾದ್ರೆ ಶಾವಿಗೆ ತಿಂದಿರ್ಬೋದು ಕಣ್ರಿ. ಇಲ್ಲಿಯ ಶಾವಿಗೆನ ನೀವು ತಿನ್ನಲೇಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಶಾವಿಗೆಗೆ ಯಥೇಚ್ಛವಾಗಿ ಈರುಳ್ಳಿ, ಕ್ಯಾಪ್ಸಿಕಮ್ಮು, ಬೀನ್ಸನ್ನು ಹಾಕಿ ಕಡಲೆಬೀಜ, ಉದ್ದಿನಬೇಳೆ, ಕಡಲೆಬೇಳೆನ ಒಗ್ಗರಣೆ ಹಾಕಿ ಮಾಡಿರುವಂಥದ್ದು. ಇಲ್ಲ, ಶಾವಿಗೆನ ಹಿಂಗೆ ತೊಗೊಂಡು ಒಗ್ಗರಣೆಯ ಮ್ಯಾಜಿಕ್ ಇದೆಯಲ್ಲ, ಅಮೋಘ ಅಂತ ಹೇಳ್ತೀನಿ. ಮೆಣಸಿನ್ಕಾಯಿ ಲೈಟಾಗಿ ನಿಂಬೆಹಣ್ಣಿನ ಹುಳಿಯನ್ನು ಒಗ್ಗರಣೆಗೆ ಹಾಕಿದ್ದಾರೆ. ಅಫ್ಕೋರ್ಸ್ ಅರ್ಶಿನವನ್ನು ಹಾಕಿರುವಂಥದ್ರಿಂದ ಈ ಹಳದಿ ಕಲರಲ್ಲಿ ಕಾಣುವಂಥದ್ದು ಶಾವಿಗೆ. ಮೇನ್ ಏನಪ್ಪ ಅಂದರೆ ಬೆಳಗ್ಗೆ ಈ ಕ್ಯಾಪ್ಸಿಕಮ್, ಕ್ಯಾರೆಟು, ಬಟಾಣಿ ಜೊತೆಗೆ ಈ ಶಾವಿಗೆನ ಚಟ್ನಿ ಜೊತೆಗೆ ಕೈ ತುಂಬ ಹಿಂಗೆ ತೊಗೊಂಡು ಬಾಯಿ ತುಂಬ ತಿಂತೀರ. ವೆರಿ ಅಥೆಂಟಿಕ್ ಕಣ್ರಿ. ಮನೇಲಿ ಅಜ್ಜಿನೋ ಅಮ್ಮನೋ ಮಾಡಿದ್ರೆ ಹೇಗಿರುತ್ತೆ ಆ ರುಚಿ ಒಂದಾದರೆ, ಚಟ್ನಿನೂ ಅಷ್ಟೇ ಸಿಕ್ಕಾಪಟ್ಟೆ ಖಾರ ಏನಿಲ್ಲ. ಕಡಲೆಪಪ್ಪು, ತೆಂಗಿನಕಾಯಿನ, ಮೆಣಸಿನ್ಕಾಯಿನ ಹಾಕಿ ಲೈಟಾಗಿ ಮಾಡಿದ್ದಾರೆ. ಬಟ್ಟು ಚಟ್ನಿ ಜೊತೆಗೆ ನಿಂಬೆಹಣ್ಣಿನ ರಸವನ್ನು ಹಾಕಿ ಮಾಡುವಂಥ ಈ ಶಾವಿಗೆ ಚಿಂದಿಗರು. ಹೇಗಿದೆ ಅಡಿಕೆ ತಟ್ಟೆ ಮೇಲೆ ಇಡ್ಲಿ ಸಾಂಬಾರು? ಸೂಪರ್ ಆಗಿದೆ ಸರ್. ಮೊದಲೇ ಸಲ ಬರ್ತಾ ಇದ್ದೀರಾ? ಇಲ್ಲ, ನಾವು 10 ಇಯರ್ಸಿಂದ ಇಲ್ಲಿ ಬರ್ತಾ ಇದ್ದೀವಿ. ಇದು ಹೋಟ್ಲು ತಿಂಡಿನೋ ಮನೆ ತಿಂಡಿನೋ? ಇದು ಮನೆ ತಿಂಡಿ ಥರನೇ ಇದೆ. ಇದು ಪೊಂಗಲ್ ಇದೆ. ಹಾಂ, ಸಾಕಷ್ಟು ಕಡೆ ನಾನು ಔಟ್ ಆಫ್ ಸ್ಟೇಟ್ ಅಂದರೆ ಫಾರ್ ಎಕ್ಸಾಂಪಲ್ ಮಧುರೈ, ತಮಿಳ್ನಾಡು ಆ ಕಡೆ. ಹಾಂ, ಬಟ್ ದಿಸ್ ಇಸ್ ವೆರಿ ಡಿಫರೆಂಟ್ ಆ್ಯಂಡ್ ವೆರಿ ಟೇಸ್ಟಿ. ಓಕೆ ಐ ಲೈಕ್ಸ್ ವೆರಿ ಎವ್ರಿ ಡೇ ಐ ಕಮ್. ಓಕೆ. ಮೆಣಸು, ಗೋಡಂಬಿ ಇವೆಲ್ಲ ಹಾಕಿದಾರ ಪೊಂಗಲ್ಗೆ? ಕಂಪ್ಲೀಟ್ ಎಲ್ಲ ಆಲ್ ಸ್ಪೈಸಸ್ ಆರ್ ದೇರ್ ಹಾಂ. ಆ್ಯಂಡ್ ಇಸ್ ಅ ವಂಡರ್ಫುಲ್ ಟೇಸ್ಟ್. ಮನೇನ ಅನಿಸ್ತದೆ, ಮನೆಗಿಂತ ರುಚಿ ಅನಿಸ್ತದೆ. ಹೇಗಿದೆ ಇಡ್ಲಿ ವಡೆ ಅಡಿಕೆ ತಟ್ಟೆ ಮೇಲೆ? ಚೆನ್ನಾಗಿದೆ. ಚೆನ್ನಾಗಿದೆ. ಓಕೆ. ಇಡ್ಲಿ ಇದು ಸಾಂಬಾರ್ ಖಾರ ಅಂತ ಅನ್ಸುತ್ತಾ? ಇಲ್ಲ, ಮೀಡಿಯಮ್ ಆಗಿದೆ. ಮೀಡಿಯಮ್ ಆಗಿದೆ. ಮೀಡಿಯಮ್. ಚಟ್ನಿಗೆ ಒಳ್ಳೆ ಕಾಂಬಿನೇಷನ್ ಇದೆ. ಇದು ಮನೆ ತಿಂಡಿ ಥರನೇ ಇದೆ. ದೋಸೆ ಜೊತೆ ಪಲ್ಯ. ಮಸಾಲೆ ದೋಸೆನಾ ಖಾಲಿ ದೋಸೆನಾ? ಖಾಲಿ ದೋಸೆ ತೊಗೊಂಡಿದ್ದೀನಿ. ಖಾಲಿ ದೋಸೆಗೆ ಚಟ್ನಿ ಚಂದನ, ಪಲ್ಯ ಚಂದನ? ಚಟ್ನಿ ಪಲ್ಯ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಮೊದಲನೇ ಸಲ ಬರ್ತಾ ಇದ್ದೀರಾ? 15 ವರ್ಷದಿಂದ ಬರ್ತಾ ಇದ್ದೀನಿ. 15 ವರ್ಷಕ್ಕೆ ಮುಂಚೆ ಇದ್ದಿದ್ದು ರುಚಿ ಇವತ್ತಿಗೂ ಇದೆಯಾ? ಇನ್ನೂ ಚೆನ್ನಾಗಾಗಿದೆ ರುಚಿ. ವಡೆ, ಓಕೆ. ಇಡ್ಲಿ ವಡೆಗೆ ಚಟ್ನಿ ಚಂದನ, ಸಾಂಬಾರ್ ಚಂದನ? ಸಾಂಬಾರ್, ಚಟ್ನಿ ಎಲ್ಲ ಚೆನ್ನಾಗಿದೆ. ಮೊದಲನೇ ಸಲ ಬರ್ತಾ ಇದ್ದೀರಾ? ಇಲ್ಲ, ಓಪನ್ ಆದಾಗಿಂದ ಬರ್ತಾ ಇದ್ದೀನಿ. ಸಾಂಬಾರ್ ಖಾರ ಅಂತ ಅನ್ಸುತ್ತಾ? ಇಲ್ಲ, ಎಂಥದ್ದು ಇಲ್ಲ, ತುಂಬ ಚೆನ್ನಾಗಿದೆ. ಹೇಗಿದೆ ಅಣ್ಣ ತಟ್ಟೆ ಇಡ್ಲಿ ಸಾಂಬಾರು? Oh, wonderful. First class. ಹೌದಾ? I think the best ತಟ್ಟೆ idli in Bangalore I enjoy here. But hotel ತಟ್ಟೆ idli ಮನೆ ಹಂಗೆ ಇದೆ, ಭಾಳ ರುಚಿ. ವಡೆ ಸಾಂಬಾರ್ ಡಿಪ್ಪು ಹೇಗಿದೆ ಸರ್? ಸೂಪರ್ ಸರ್. ಓಕೆ. ಮೊದಲನೇ ಸಲ ಬರ್ತಾ ಇದ್ದೀರಾ? ಇಲ್ಲ ಸರ್, ನಾವು ಡೈಲಿ ಬರ್ತೀವಿ. ಆಫೀಸ್ಗೆ ಹೋಗೋ ಮುಂಚೆ ಈ ಬ್ರೇಕ್ಫಾಸ್ಟ್ ತಿಂದು ಆಮೇಲೆ ಹೋಗೋದು. ಹೌದಾ? ಫಿಕ್ಸ್ ಡೈಲಿ ಸೇಮ್ ಮೆನು, ಏನೂ ಚೇಂಜ್ ಇಲ್ಲ, ಬೇಜಾರಾಗಲ್ಲ ಒಂದ್ಸಲನು. ಯಾಕಂದರೆ ದೇರ್ ಇಸ್ ನೋ ಸೋಡಾ, ನೋ ಪ್ರಿಸರ್ವೇಟಿವ್ಸ್, ಏನೂ ಇಲ್ಲ. ನಮ್ಮ ಮನೆಯಲ್ಲಿ ಮಾಡ್ತೀವಿ ಆ ಥರ. ಏನೋ ಸೂಪರ್ ಆಗಿದೆ. Yeah, taste is very good, and we come here regularly for breakfast. Initially, I used to have only idli and chutney. I like. Then one day I tried this dip idli. So sambar dip idli. Sambar dip idli. For 5 stars, how many stars will you give? I will give 5 star. Yeah, quality taste is very good, and that's the main reason I keep coming here for my breakfast. ಇಡ್ಲಿ ಡಿಪ್
ಇಡ್ಲಿ dip, हाँ. ಓಕೆ ಸಾಂಬಾರ್ ಸ್ಪೈಸಿ ಅನ್ಸುತ್ತಾ? It's mild, like not so spicy, not so like bland. It Okay. is normal. ಫಾರ್ ಇಡ್ಲಿ ಸಾಂಬಾರ್ ಇಸ್ ಗುಡ್ ಆರ್ ಚಟ್ನಿ ಇಸ್ ಗುಡ್? I love all trio things together. Idli, sambar, chutney, all together. ಫಸ್ಟ್ ಟೈಮ್ ಆರ್ ಯು ಕಮಿಂಗ್ ಹಿಯರ್? No. I used to come regular. I'm his wife. Oh, is it? Yeah, Okay. yeah. Oh, I don't know what's the recipe is, but she keeps trying that. Okay. So that softness we don't get what we get here. in North India. In North India and in home also what we prepare with that batter. Okay. But here the softness, the taste, it is not that spicy also. So that's why it feels like a home food here. That's why I keep coming. ಅಣ್ಣ ನಮಸ್ತೆ. ನಮಸ್ಕಾರ. ಏನ್ ನಿಮ್ಮ ಹೆಸರು? ಶ್ಯಾಮ್ ಭಟ್ ಅಂತ. ಏನೇನು ಸಿಗುತ್ತೆ ನಿಮ್ಮ ಹೋಟ್ಲಲ್ಲಿ? ಸೌತ್ ಇಂಡಿಯನ್ ಎಲ್ಲ ಐಟಮ್ ಸಿಗುತ್ತೆ ನಿಮಗೆ. ಬೆಳಿಗ್ಗೆ ತಿಂಡಿಗೆ ಏನೇನು ಸಿಗುತ್ತೆ? ಬೆಳಿಗ್ಗೆ ಪೊಂಗಲು, ಒಂದು ರೈಸ್ ಬಾತು ಅಥವಾ ಬೇಳೆ ಬಾತು, ಶಾವಿಗೆ ಬಾತು, ಖಾರ ಬಾತು, ಕೇಸರಿ ಬಾತು, ದೋಸೆ ಐಟಮ್ ಎಲ್ಲ ಸಿಗುತ್ತೆ. ತಟ್ಟೆ ಇಡ್ಲಿ, ವಡ ಎಲ್ಲ ಐಟಮ್ ಸಿಗುತ್ತೆ. ಓಕೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಓಪನ್ ಅಣ್ಣ? ಬೆಳಿಗ್ಗೆ 7:15 ಓಪನ್ ಆಗುತ್ತೆ, ರಾತ್ರಿ 9:30 ಕ್ಲೋಸ್ ಮಾಡ್ತೀವಿ. ಮಧ್ಯದಲ್ಲಿ ಏನು ಕ್ಲೋಸಿಂಗ್ ಇಲ್ಲ? ಇಲ್ಲ, ನೋ ಬ್ರೇಕಿಂಗ್. ಓಕೆ ರಜೆ ದಿನ ಏನಾರ ಇದೆಯಾ ಅಣ್ಣ? ನೋ ಲೀವ್. ಅಮ್ಮ ಬ್ರಾಹ್ಮಿನ್ ಕೆಫೆ ಬರಬೇಕು ಅಂದ್ರೆ ಹೇಗೆ ಬರ್ಬೇಕಣ್ಣ? ನೀವು ಶೇಷಾದ್ರಿಪುರಮ್ಮು ಶಿವಾನ್ ಸರ್ಕಲ್ ಡೌನ್ ಬಂದರೆ ರೆಡ್ಡಿ ಪೆಟ್ರೋಲ್ ಬಂಕ್ ಹಿಂಭಾಗ, ಕಾಲೇಜ್ ಹಿಂಭಾಗ ಟ್ರಯಾಂಗಲ್ ಪಾರ್ಕ್ ಇದೆ, ಅದ್ರ ಎದುರುಗಡೆ ಕುಮಾರ ಪಾರ್ಕ್. ಗೂಗಲಲ್ಲಿ ಹಾಕಿದ್ರೆ ಗೊತ್ತಾಗುತ್ತೆ ನಿಮಗೆ. ಬಹಳ ಅದ್ಭುತವಾದ ರುಚಿ ಕೊಡ್ತಾ ಇದ್ದೀರಾ. Thank you. ರುಚಿಯನ್ನ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು. ನಿಮಗೆ, ನಿಮ್ಮ ಕುಟುಂಬದವ್ರಿಗೆ, ನಿಮ್ಮ ಅಮ್ಮ ಅವರಿಗೆ ಎಲ್ಲ ಒಳ್ಳೇದಾಗಲಿ. ಥ್ಯಾಂಕ್ ಯು.